ಶನಿವಾರದಂದು ಹೇಳದೆ ಈ ಕೆಲಸ ಮಾಡಿ, ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಶನಿವಾರ ಕರ್ಮ ನೀಡುವ ಮತ್ತು ನ್ಯಾಯದ ದೇವರು ಶನಿ ಮಹಾರಾಜನ ದಿನ. ಶನಿವಾರದಂದು ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ದುಃಖಗಳು ಕೊನೆಗೊಳ್ಳುತ್ತವೆ. ಆದರೆ ಯಾರಿಗೂ ಹೇಳದೆ ಈ ಕ್ರಮಗಳನ್ನು ಮಾಡಿ. ಶನಿದೇವನು ಒಳ್ಳೆಯ ಕಾರ್ಯಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಿದರೆ ಅವನು ಕೆಟ್ಟ ಕಾರ್ಯಗಳನ್ನು ಶಿಕ್ಷಿಸುವುದರಿಂದ ದೂರ ಸರಿಯುವುದಿಲ್ಲ. ಶನಿದೇವನು ಕೋಪಗೊಂಡರೆ ಜೀವನದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಮತ್ತು ವ್ಯಕ್ತಿಯು ಸಮಸ್ಯೆಗಳಿಂದ ಸುತ್ತುವರೆದಿರುತ್ತಾರೆ. ವಿಶೇಷವಾಗಿ ಶನಿವಾರದಂದು ನಿಮಗೂ ಇಂಥದ್ದೇನಾದರೂ ಆಗುತ್ತಿದ್ದರೆ ಅಥವಾ ಕೆಲವು ನಷ್ಟಗಳು ಸಂಭವಿಸುತ್ತಿದ್ದರೆ ಅದು ಯಾವುದೋ ಕಾರಣಕ್ಕಾಗಿ ಶನಿದೇವನು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ ಎಂಬುದರ ಸಂಕೇತವಾಗಿದೆ. ನೀವು ಶನಿಯನ್ನು ಮೆಚ್ಚಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಯಾರಿಗೂ ಹೇಳದೆ ಈ ಕ್ರಮಗಳನ್ನು ಶನಿವಾರದಂದು ಮಾಡಿ. 1. ಶನಿವಾರ ಶನಿದೇವರನ್ನು ಮೆಚ್ಚಿಸಲು ಉತ್ತಮ ದಿನವಾಗಿದೆ. ಈ ದಿನ ನೀವು ಕಪ್ಪು ನಾಯಿ ಅಥವಾ ಯಾವುದೇ ನಾಯಿಯನ್ನು ಸೇವೆ ಮಾಡುವ ಮೂಲಕ ಶನಿದೇವರನ್ನು ಮೆಚ್ಚಿಸಬಹುದು. ಶನಿದೇವನು ನಾಯಿಗಳ ಸೇವೆ ಮಾಡುವವರ ಬಗ್ಗೆ ಯಾವಾಗಲೂ ಸಂತೋಷಪಡುತ್ತಾನೆ ಮತ್ತು ಅಂತಹ ಜನರ ಮೇಲೆ ತನ್ನ ಆಶೀರ್ವಾದವನ್ನು ಇಡುತ್ತಾನೆ. 2. ಶನಿವಾರ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ಅರಳಿ ಮರಕ್ಕೆ ಹೋಗಿ ನೀರನ್ನು ಅರ್ಪಿಸಿ. ಹಾಗೆಯೇ ಓಂ ಶನಿ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರ ನಂತರ ಅರಳಿ ಮರಕ್ಕೆ ಪೂಜೆ ಸಲ್ಲಿಸಿ ಮತ್ತು ಕನಿಷ್ಠ 7 ಪರಿಕ್ರಮವನ್ನು ಮಾಡಿ. ಪ್ರತಿ ಶನಿವಾರ ಈ ಪರಿಹಾರವನ್ನು ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗುತ್ತಾನೆ. ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. 3. ನೀವು ಸಾಲ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಹೋರಾಡುತ್ತಿದ್ದರೆ, ಶನಿವಾರ ಏನಾದರೂ ನಡೆಯುತ್ತಿದ್ದರೆ, ಶನಿವಾರ ಕಪ್ಪು ಹಸುವಿಗೆ ಬೂಂದಿ ಲಡ್ಡು ತಿನ್ನಿಸಿ. ಹಾಗೆಯೇ ಹಸುವಿನ ಹಣೆಯ ಮೇಲೆ ಕುಂಕುಮ ತಿಲಕವನ್ನು ಹಚ್ಚಿ ಪೂಜಿಸಿ. 7 ಶನಿವಾರಗಳನ್ನು ನಿಯಮಿತವಾಗಿ ಹೀಗೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಸುಧಾರಣೆಯನ್ನು ಕಾಣಲು ಪ್ರಾರಂಭಿಸುತ್ತೀರಿ. ಸಾಲದಿಂದ ಮುಕ್ತಿಯೂ ಸಿಗುತ್ತದೆ. 4. ನೀವು ಶನಿಯ ಸಾಡೇಸಾತಿ ಅಥವಾ ದಯೆಯೊಂದಿಗೆ ಹೋರಾಡುತ್ತಿದ್ದರೆ, ಶನಿವಾರದಂದು ಶನಿ ಯಂತ್ರವನ್ನು ಪೂಜಿಸಿ. ಇದರಿಂದ ಶನಿದೇವನ ಅನುಗ್ರಹ ದೊರೆಯುತ್ತದೆ. ಜೀವನದಲ್ಲಿ ಕೆಟ್ಟ ಪ್ರಭಾವಗಳು ನಿವಾರಣೆಯಾಗುತ್ತವೆ. ದುಃಖಗಳು ಮತ್ತು ಅಡೆತಡೆಗಳು ನಾಶವಾಗುತ್ತವೆ. ಶನಿವಾರದಂದು ಬಡವರಿಗೆ ದಾನ ಮಾಡುವುದರ ಜೊತೆಗೆ ಕಪ್ಪು ಹಸುವಿಗೆ ಉದ್ದಿನ ಬೇಳೆ ಅಥವಾ ಎಳ್ಳನ್ನು ತಿನ್ನಿಸಿ. 5. ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ. ಇದರ ನಂತರ ಈ ಎಣ್ಣೆಯನ್ನು ದಾನ ಮಾಡಿ. ಇದನ್ನು ಮಾಡುವುದರಿಂದ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಕೊನೆಗೊಳ್ಳುತ್ತವೆ. ಒಬ್ಬನಿಗೆ ದೇವರ ಕೃಪೆ ಸಿಗುತ್ತದೆ. 6. ಶನಿವಾರ ಯಾರಿಗೂ ಹೇಳದೆ ಕಪ್ಪು ಎಳ್ಳು, ಎಣ್ಣೆ, ಬೆಲ್ಲ, ಕಪ್ಪು ಉದ್ದಿನಬೇಳೆ, ಕಪ್ಪು ಬಟ್ಟೆ ಮತ್ತು ಕಬ್ಬಿಣವನ್ನು ದಾನ ಮಾಡಿ. ಶನಿದೇವನು ನಿಸ್ವಾರ್ಥ ಮತ್ತು ರಹಸ್ಯ ದಾನಗಳಿಂದ ಸಂತುಷ್ಟನಾಗುತ್ತಾನೆ. ಅಂತಹ ವ್ಯಕ್ತಿಗೆ ಶನಿದೇವನ ಆಶೀರ್ವಾದ ಸಿಗುತ್ತದೆ. 7. ಶನಿವಾರದಂದು ಕಾಗೆಗಳಿಗೆ ರೊಟ್ಟಿಯನ್ನು ತಿನ್ನಿಸುವ ಮೂಲಕ ಶನಿದೇವನು ಪ್ರಸನ್ನನಾಗುತ್ತಾನೆ. ಆದ್ದರಿಂದ ಶನಿವಾರದಂದು ಕಾಗೆಗಳಿಗೆ ಆಹಾರ ನೀಡಿ. 8. ಶನಿವಾರದಂದು ಶನಿ ಯಂತ್ರವನ್ನು ಪೂಜಿಸಿದರೆ ಅದು ಶನಿದೇವನ ಆಶೀರ್ವಾದವನ್ನು ತರುತ್ತದೆ. ಶನಿದೇವನ ದುಷ್ಪರಿಣಾಮಗಳನ್ನು ಶಮನಗೊಳಿಸಲು ಶನಿವಾರದಂದು ಶನಿ ಯಂತ್ರವನ್ನು ಪೂಜಿಸಿ. ಮಾಂಸಾಹಾರವನ್ನು ತ್ಯಜಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ದಾನ ಮಾಡಿ. ಈ ದಿನ ಕಪ್ಪು ಹಸುವಿಗೆ ಉದ್ದಿನ ಬೇಳೆ ಅಥವಾ ಎಳ್ಳನ್ನು ತಿನ್ನಿಸಿ. 9. ಶನಿವಾರದಂದು ಕಪ್ಪು ಕಲ್ಲಿದ್ದಲನ್ನು ತೆಗೆದುಕೊಂಡು ಅದನ್ನು ಹರಿಯುವ ನೀರಿನಲ್ಲಿ ತೇಲಿಸುವ ಪರಿಹಾರವು
ಅನೇಕ ಜನರಿಂದ ಗುರುತಿಸಲ್ಪಟ್ಟ ಪ್ರಸಿದ್ಧ ಸಂಪ್ರದಾಯವಾಗಿದೆ. ಈ ಪರಿಹಾರವನ್ನು ಅನುಸರಿಸುವ ಮೂಲಕ ಉದ್ಯೋಗವನ್ನು ಪಡೆಯುವಲ್ಲಿ ಮತ್ತು ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ. 10. ಪುಷ್ಪ ನಕ್ಷತ್ರದಂದು ಶನಿವಾರದಂದು ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಿಸುವ ಈ ಪರಿಹಾರವು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. 11. ಶನಿದೇವನನ್ನು ಮೆಚ್ಚಿಸಲು ಮತ್ತು ಶನಿಯ ಅಡೆತಡೆಗಳನ್ನು ತೊಡೆದುಹಾಕಲು ಹನುಮಾನ್ ಚಾಲಿಸವನ್ನು ಪಠಿಸುವುದು ತಪ್ಪಾಗುವುದಿಲ್ಲ ಎಂದು ಪರಿಗಣಿಸಲಾಗಿದೆ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಶನಿದೇವನ ಆಶೀರ್ವಾದ ಸಿಗುತ್ತದೆ ಮತ್ತು ಶನಿಯಿಂದ ಉಂಟಾಗುವ ತೊಂದರೆಗಳು ನಿವಾರಣೆಯಾಗುತ್ತವೆ. 12. ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕಪ್ಪು ಎಳ್ಳನ್ನು ವೈವಾಹಿಕ ಜೀವನವನ್ನು ಸಂತೋಷಪಡಿಸಲು ಬಳಸಲಾಗುತ್ತದೆ. ಇದಕ್ಕಾಗಿ ನೀವು ಸ್ವಲ್ಪ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಶನಿವಾರ ಅರಳಿ ಮರದ ಬಳಿ ನೈವೇದ್ಯ ಮಾಡಬಹುದು. ಇದರ ನಂತರ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶನಿದೇವನನ್ನು ಪ್ರಾರ್ಥಿಸಬಹುದು. ಇದು ನಿಮ್ಮ ವೈವಾಹಿಕ ಜೀವನದ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಗೆ ಸಹಾಯ ಮಾಡುತ್ತದೆ. 13. ಅರಳಿ ಮರದ ಎಲೆಗಳ ಮಾಲೆಯನ್ನು ಮಾಡಿ ಶನಿದೇವರ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿ ಶನಿದೇವನನ್ನು ಪ್ರಾರ್ಥಿಸಿದರೆ ನಿಮ್ಮ ಕಷ್ಟಗಳು ಮತ್ತು ನ್ಯಾಯಾಲಯದ ಸಮಸ್ಯೆಗಳು ಪರಿಹಾರವಾಗುತ್ತವೆ. 14. ಶನಿದೇವನ ಆರಾಧನೆಯಲ್ಲಿ ನೀಲಮಣಿಗೆ ಪ್ರಮುಖ ಸ್ಥಾನವಿದೆ. ಶನಿವಾರದಂದು ನೀವು ನೀಲಮಣಿ ಮಾಲೆ ಅಥವಾ ನೀಲಮಣಿ ಉಂಗುರವನ್ನು ಧರಿಸಬಹುದು. 15. ನೀವು ಯಾವಾಗಲೂ ನಿಮ್ಮ ಕುಟುಂಬದ ಬೆಂಬಲವನ್ನು ಹೊಂದಲು ಬಯಸಿದರೆ ಈ ದಿನ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ನೀವು ತುಳಸಿ ಗಿಡದಲ್ಲಿ ನೀರನ್ನು ಸುರಿಯಬೇಕು ಮತ್ತು ಭಗವಾನ್ ಸತ್ಯನಾರಾಯಣನನ್ನು ಧ್ಯಾನಿಸಬೇಕು. ಇದರ ನಂತರ ತುಳಸಿ ಬೇರಿನ ಬಳಿಯಿಂದ ಸ್ವಲ್ಪ ಒದ್ದೆಯಾದ ಮಣ್ಣನ್ನು ತೆಗೆದುಕೊಂಡು ಎಲ್ಲ ಕುಟುಂಬದ ಸದಸ್ಯರಿಗೆ ತಿಲಕವನ್ನು ಅನ್ವಯಿಸಿ ಮತ್ತು ನಿಮ್ಮ ಹಣೆಯ ಮೇಲೆ ತಿಲಕವನ್ನು ಹಚ್ಚಿ. ಹೀಗೆ ಮಾಡುವುದರಿಂದ ಕುಟುಂಬದವರ ಬೆಂಬಲ ಸದಾ ನಿಮ್ಮೊಂದಿಗಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.